ಹಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ವಿದ್ಯಾರ್ಥಿಗಳೇ, ನಮ್ಮ ಒಂದು KCET ವೆಬ್ಸೈಟಲ್ಲಿ ಹೊಸ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸರ್, ನಾವು ವೆಯ್ಟ್ ಮಾಡುವಂಥದ್ದು ಆಲ್ರೆಡಿ ಕಾಲೇಜಲ್ಲಿ ಸ್ಟಡಿ ಆಗಿದ ಮೇಲೆ ನಾವು ಒಂದು ಕೌನ್ಸಿಲಿಂಗ್ ಅಪ್ಡೇಟ್ ಒಂದು ವೆಯ್ಟ್ ಮಾಡ್ತಿದ್ವಿ. ಸೊ ಹಂಗಾಗಿ ನಮ್ಮ ಒಂದು KE ವೆಬ್ಸೈಟ್ ಅವರು, KE ಡಿಪಾರ್ಟ್ಮೆಂಟ್ ಅವರು ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಅದು ಏನೆಂದರೆ ನಮ್ಮ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಸದ್ಯಕ್ಕಂತೂ ಒಂದು ವೆರಿಫಿಕೇಷನ್ ಸ್ಲಿಪ್ಪಿಂದ ಏನಿದೆ ಅಲ್ಲ, ಆ ಪ್ರಾಸೆಸ್ ಅಂಡರ್ ಪ್ರಾಸೆಸ್ಸಲ್ಲಿದೆ, ಇನ್ನೂ ಒಂದು ಬಿಟ್ಟಿಲ್ಲ. ಯಾಕೆಂದರೆ ಫೈಲ್ ಏನಿದೆ ಅಲ್ಲ ಅದೇನು ಸ್ವಲ್ಪ ಡಿಲೇ ಆಗ್ತಾ ಇದೆ, ಯಾಕೆಂದರೆ ಸರ್ವರ್ ಡೌನ್ ಇದೆ. ಸೊ ಹಂಗಾಗಿ ನೀವು ನೈಟ್ ಒಂದು 12 ಗಂಟೆಗೆ ಅಥವಾ ಮುಂಜಾನೆ ಬೆಳಗ್ಗೆ ಎದ್ದು ನೀವು ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನೇನು ಒಂದು ಮುಖ್ಯವಾದ ಅಂಶಗಳಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿ. ಅದರ ಜೊತೆಯಲ್ಲೇ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮ ಹೆಸರು, ನಿಮ್ಮ ಒಂದು ಏನು ರಿಸರ್ವೇಷನ್ ಅಪ್ಲೈ ಮಾಡ್ದಲ್ಲ, ಒಂದು ಹೈದರಾಬಾದ್ ಕನ್ನಡ ಆಗಿರ್ಬೋದು, ರೂರಲ್ ಆಗಿರ್ಬೋದು. ಸೊ ಈ ಒಂದು ರಿಸರ್ವೇಷನು, ನಿಮ್ಮ ಒಂದು ಅದರಲ್ಲಿ ಒಂದು ಪಾಸ್ವರ್ಡ್ ಕೊಟ್ಟಿರ್ತಾರೆ, ಆ ಪಾಸ್ವರ್ಡ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ, ಕೊಟ್ಟಿದ್ದಾರೆ ಇಲ್ವಾ. ಹಾಗೆಯೇ ನಿಮ್ಮ ಒಂದು CET ನಂಬರ್ ಆಗಿರ್ಬೋದು, ನಿಮ್ಮ ಒಂದು ಮಾರ್ಕ್ಸ್ ಏನೇನು ಕೊಡಿ ಎಲ್ಲ ಮೆನ್ಷನ್ ಮಾಡಿದಾರೆಲ್ಲ. ಸೊ ಹಾಗೆಯೇ ನಿಮ್ಮ ಕ್ಯಾಟಗರಿ ವೈಸು, ಹಾಗೆಯೇ ಮತ್ತು ನಿಮ್ಮ ಒಂದು ಏನೇನು ಒಂದು ಬ್ರಾಂಚಸ್ ಕೊಟ್ಟಿದ್ದಾರಲ್ಲ ಅದರ ಮುಂದೆ ನಿಮ್ಮ CET ರ್ಯಾಂಕನ್ನು ಕೊಟ್ಟಿದ್ದಾರೆ, ಹೆಸರು. ಸೊ ಈ ಥರ ಒಂದು ನಿಮ್ಗೆ ಏನೇನು ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಇರ್ತಾವಲ್ಲ ಅವೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಆ ಒಂದು ಪಾಸ್ವರ್ಡ್ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಮುಂದೆ ಬರುವಂತಹ ಎಷ್ಟೊಂದು ಲಾಗಿನ್ ನಮ್ಮ ಒಂದು KCET ಪ್ರಾಸೆಸ್, ಫುಲ್ ಪ್ರಾಸೆಸ್ ಆ ಪಾಸ್ವರ್ಡ್ ಮೇಲೆ ಡಿಪೆಂಡ್ ಆಗಿರ್ತವೆ ವಿದ್ಯಾರ್ಥಿಗಳೇ. ಸೊ ಹಾಗೆಯೇ ಈ ಒಂದು ಏನಿದೆಯಲ್ಲ ಒಂದು KCET ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬರುವಂಥ ಪಾಸ್ವರ್ಡ್ನ ಯಾವುದೇ ಕಾರಣಕ್ಕೂ ನಿಮ್ಮ ಫ್ರೆಂಡ್ಸ್ಗಾಯಿತು, ನಿಮ್ಮ ಯಾರ ಫ್ಯಾಮಿಲಿ ಫ್ರೆಂಡ್ಸ್ಗಾಯಿತು ಶೇರ್ ಮಾಡೋಕ್ಕೆ ಹೋಗಬೇಡಿ ವಿದ್ಯಾರ್ಥಿ. ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ.